ಅವರ ನಟನೆ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಅಂತ ಒಂದು ನಟನ ಒಂದು ಸಮಾಧಿನ ಸ್ಮಾರಕ ಇದನ್ನ ಇವತ್ತು ಈ ರೀತಿ ಮಾಡಿರೋದು. ಮಳೆ ಬೀಳ್ತಾ ಇದ್ರು, ಮಳೆಯಲ್ಲಿ ನೋಡಕ್ ಬರ್ತಾ ಇದೀವಿ. ಅವರ ಸ್ಮಾರಕ ನೋಡೋಂಥ ಒಂದು ಅವಕಾಶ ಕೂಡ ನಮಗಿಲ್ಲ. ಇದು ನಮಗೆ ಬೇಸರ ತರ್ತಾ ಇದೆ ಮೇಡಮ್. ಇದು ಮಳೆ ಬರ್ತಾ ಇದೆ, ಮಳೆನಲ್ಲೂ ಜನ ಈ ರೀತಿ ಬರ್ತಾ ಇದ್ರೆ ಅಂತ ಕೇಳಿದ್ರೆ ಎಷ್ಟು ನೋವಾಗ್ತಾ ಇರ್ಬೋದು. ಮಳೆ ಬೀಳ್ತಾ ಇದ್ರು ಯಾರು ಹೋಗ್ತಾ ಇಲ್ಲ. ಉದ್ದೇಶ ಪೂರ್ವಕ ಮಾಡ್ತಾ ಇದ್ರ ಅಥವಾ ಏನ್ ನಡೀತಾ ಇದೆ ಅಂತ ಕೇಳಿ ಗೊತ್ತಾಗ್ತಾ ಇಲ್ಲ ಮೇಡಮ್. ಯಾಕಂದ್ರೆ ಪ್ರತಿಯೊಬ್ಬರು ₹1 ಹಾಕಿದ್ರು 6 ಕೋಟಿ ಆಗುತ್ತೆ. ಒಂದು ರೇಂಜ್, ಒಂದು ಲೆವೆಲ್ ಬೇಕಾದ್ರೆ ಅವರ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತೀವಿ. ಆದ್ರೆ ಅಂತವ್ದು ಇವತ್ತು ಈ ರೀತಿ ದುರ್ಘಟನೆ ಆಗಿರೋದು ನಮಗೆಲ್ಲರೂ ನೋವು ತರ್ತಾ ಇದೆ ಮೇಡಮ್. ಸರ್, ರಾತ್ರಿ ವಿಷ್ಣುವರ್ಧನ್ ಅವರ ಸಮಾಧಿನ ನೆಲಸಮ ಮಾಡಿದ್ದಾರೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ಅವರೇ, ಇದು 2025ರ ಒಂದು ದುರ್ಘಟನೆ ಅಂತೇಳಿ ಹೇಳ್ಬೋದು. ಇದು ಬಹಳ ನೋವು ಕೊಡ್ತಾ ಇದೆ. ವಿಷ್ಣುವರ್ಧನ್ ಅವರು ಏನು ಸಣ್ಣ ಪುಟ್ಟ ಪಾತ್ರಗಳು ಮಾಡಿರೋಲ್ಲ ಅಥವಾ ಒಂಥರ ಸೈಡ್ ಆಕ್ಟರ್ ಪಾತ್ರಗಳು ಮಾಡಿರೋಲ್ಲ. 1972ರಲ್ಲಿ ಅವರು ಫಿಲಮ್ ಇಂಡಸ್ಟ್ರಿಗೆ ವಂಶವೃಕ್ಷ ಮತ್ತು ನಾಗರಾವು ಅನ್ನೋ ಸಿನಿಮಾದಿಂದ ಎಂಟ್ರಿ ಕೊಡ್ತಾರೆ. ಅವರು ಅವತ್ತಿಂದ 2010ರವರೆಗೂ ಆಪ್ತ ರಕ್ಷಕ ಅನ್ನೋ ಫಿಲ್ಮ್ವರೆಗೂ ಮಾಡ್ತಾರೆ. ಅವರ ನಟನೆ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ನಂತರ ಯಾರಾದರೂ ಇದ್ದಾರೆ ಅಂತ ಕೇಳಿದ್ರೆ ಅದು ನಮ್ಮ ವಿಷ್ಣುವರ್ಧನ್ ಅಂತೇಳಿ ಹೇಳ್ಬೋದು. ಸೊ ಅಂಥ ಒಂದು ನಟನ ಒಂದು ಸಮಾಧಿನ ಸ್ಮಾರಕ ಇದನ್ನು ಇವತ್ತು ಈ ರೀತಿ ಮಾಡಿರೋದು ತುಂಬ ನೋವಾಗ್ತಾ ಇದೆ ಮೇಡಮ್. ಇದು ಯಾಕಂದರೆ ಅವರು ಮಾಡಿರೋಂಥ ಸಿನಿಮಾಗಳು ಕೂಡ ಅಷ್ಟೇ ಒಂದು ಅರ್ಥ ಇರೋವಂಥದ್ದು. ಅವರು ಮಾಡೋಂಥ ಸಿನಿಮಾಗಳಲ್ಲಿ ಅವರು ಕೆಲವೊಂದು ತೊಗೊಳ್ಳಿ, ನೀವು ಜೀವನ ಚಕ್ರ ತೊಗೊಳ್ಳಿ, ಸೋಲಿಲ್ಲದ ಸರ್ದಾರ, ಮತ್ತು ಅಪ್ಪಾಜಿ, ಆಮೇಲೆ ಯಜಮಾನ್ ಅಂತೂ ಅವರು 2007ರಲ್ಲಿ ಒಂದು ಇಂಡಸ್ಟ್ರಿ ಹಿಟ್ ಕೊಡ್ತಾರೆ. ಸುಮಾರು ಸಿನಿಮಾಗಳು ಅವರು ಸೂಪರ್ ಹಿಟ್ ಆಗಿರ್ಬೋದು, ಬ್ಲಾಕ್ ಬಸ್ಟರ್ ಮಾಡಿದ್ದಾರೆ. ಅಂಥ ಒಂದು ನಟನ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಿ ಹೋಗ್ತಾ ಇದೆ ಇದು ಗೊತ್ತಾಗ್ತಾಯಿಲ್ಲ. ಇವತ್ತು ನಾವು ಅವ್ರ ಸ್ಮಾರಕನ ನಾವು ಕೋಲಾರದಿಂದ ಮಳೆ ಬೀಳ್ತಾ ಇದ್ರು, ಮಳೆಯಲ್ಲಿ ನೋಡೋಕೆ ಬರ್ತಾ ಇದ್ದೀವಿ. ಅವರ ಸ್ಮಾರಕ ನೋಡೋವಂಥ ಒಂದು ಅವಕಾಶ ಕೂಡ ನಮಗಿಲ್ಲ. ಇದು ನಮಗೆ ಬೇಸರ ತರ್ತಾ ಇದೆ ಮೇಡಮ್. ಇದು ಎಲ್ಲ ನಟರಿಗೂ ಹೋಲಿಸ್ಕೊಂಡ್ರೆ ಅದ್ರ ವಿಷ್ಣುವರ್ಧನ್ ಅವರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅಂತ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್, ಹೌದು, ನಿಜ, ಇದು ಬಹಳ ಅನ್ಯಾಯ ಆಗ್ತದೆ ಅಂತೇಳಿ ಹೇಳ್ಬೋದು. ಯಾಕಂತ ಕೇಳಿದ್ರೆ ಒಂದು ಒಳ್ಳೆ ಸ್ಟಾರ್ ಅಂಥವ್ರಿಗೆ ಇವತ್ತು ಈ ರೀತಿಯಾಗಿರೋದು ನೋಡಿ. ಇವತ್ತು ನೀವು ನೋಡ್ತಾ ಇದ್ದೀರಾ ಜನಗಳೆಲ್ಲ ಯಾವ ರೀತಿ ಬರ್ತಾರೆ, ಯಾವ ರೀತಿ ನೋವಿದೆ. ಮಳೆ ಬರ್ತಾ ಇದೆ, ಮಳೆನಲ್ಲೂ ಜನ ಈ ರೀತಿ ಬರ್ತಾ ಇದ್ದಾರೆ ಅಂತ ಕೇಳಿ ಹೇಳಿದ್ರೆ ಎಷ್ಟು ನೋವಾಗ್ತಾ ಇರ್ಬೋದು. ಮಳೆ ಬೀಳ್ತಾ ಇದ್ರೂ ಯಾರು ಹೋಗ್ತಾ ಇಲ್ಲ. ಸೊ ಇಷ್ಟೆಲ್ಲ ಆದಮೇಲೂ ಅದು ರಾತ್ರಿ ಯಾರು ಗೊತ್ತಿಲ್ಲದ ತೆರವು ಮಾಡಿರೋಂಥದ್ದು ನಿಜವಾಗ್ಲೂ ಇದೊಂಥರ ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳಿ ಅರ್ಥ ಆಗ್ತಾ ಇಲ್ಲ. ಇದನ್ನು ಉದ್ದೇಶಪೂರ್ವಕ ಮಾಡ್ತಾ ಇದ್ದೀರಾ ಅಥವಾ ಏನು ನಡೀತಾ ಇದೆ ಅಂತ ಕೇಳಿ ಗೊತ್ತಾಗ್ತಾ ಇಲ್ಲ ಮೇಡಮ್. ಯಾಕಂದರೆ ಒಂದಷ್ಟು ಮಾಹಿತಿ ಕೊಟ್ಟು ಮಾಡ್ಬೋದಾಗಿತ್ತು. ಇವತ್ತು ಅವರು ಸ್ಮಾರಕಕ್ಕೆ ಇವತ್ತು ಬೇಕಾದ್ರೆ ಇಲ್ಲೆಲ್ಲ ನಮ್ಮ ಕನ್ನಡದ ಆಸ್ತಿ, ಅವರು 6 ಕೋಟಿ ಜನರ ಆಸ್ತಿ. ಪ್ರತಿಯೊಬ್ಬರು ₹1 ಹಾಕಿದ್ರು 6 ಕೋಟಿ ಆಗುತ್ತೆ. ಒಂದು ರೇಂಜ್, ಒಂದು ಲೆವೆಲ್ ಬೇಕಾದ್ರೆ ಅವರ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತೀವಿ. ಆದರೆ ಅಂಥವ್ದು ಇವತ್ತು ಈ ರೀತಿ ದುರ್ಘಟನೆ ಆಗಿರೋದು ನಮಗೆಲ್ಲರೂ ನೋವು ತರ್ತಾ ಇದೆ ಮೇಡಮ್. ಉದ್ಧಾರ ಆಗಲ್ಲ ನೋಡಿ ಸರ್. ಇವತ್ತಿಗೂ ಪೆಟ್ರೋಲ್ ಹಾಕತ್ತೀವಿ, ಔಷಧಿ ಬೇಕಾದ್ರೆ ಕುಡಿತೀವಿ. ಭಗವಂತ ಯಪ್ಪ ಹೆಂಗೆ ಗೊತ್ತಾ, ದೇವ್ರಿಗೆ ಸೇರಿದಂಗೆ ನಮ್ಮ ಬಾಸು ಅಂದರೆ ಯಾರಿಗೂ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಕೆಟ್ಟದ್ದು ಬಯಸಿಲ್ಲ. ಇಲ್ಲಿವರೆಗೂ ಕಾಲಿನಿಂದ ಯಾವತ್ತು 1972ರಿಂದ ಇಲ್ಲಿವರೆಗೂ ನೋವು ಕೊಟ್ಕೊ ಬಂದರು. ಅವ್ರಿಗೆ ಸಾಯೋ ಟೈಮಲ್ಲಿ ಈ ಥರ ಮೋಸ ಮಾಡಿದ್ರು ಅಂದರೆ ಅಂಥ ಮನುಷ್ಯನ ಕರ್ನಾಟಕದಲ್ಲಿ ಹುಟ್ಟಬಾರ್ದು. ಆದರೂ ಹುಟ್ಟಿ ಎಲ್ಲ ಸಹಿಸ್ಕೊ ಬಂದರು. ಇಷ್ಟೊಂದು ಮೋಸ ಮಾಡಬಾರ್ದು ಯಾರು, ಅರ್ಥ ಆಯ್ತಾ? ಆದರೂ ಭಾರಿ ಮೋಸ. ಸಾಹಸ ಸಿಂಹ ಅಭಿನಯ ಬರುವ ಕಲಾ ಸಾಮ್ರಾಟ್, ಮೈಸೂರು ರತ್ನ, ಕರ್ನಾಟಕ ಸುಪುತ್ರ ಸಂಪತ್ ಕುಮಾರ್ಗೆ ಇಷ್ಟೊಂದು ಅನ್ಯಾಯ ಆಗಬಾರ್ದು. ಅವರು ಕರ್ನಾಟಕದಲ್ಲಿ 40 ವರ್ಷ ದುಡಿಮೆ ಮಾಡೋರು. ಅವ್ರ ಹತ್ರ ದುಡ್ಡು ಮಾಡಿರೋರು. ಅವ್ರ ಇಷ್ಟು ಅನ್ಯಾಯ ಮಾಡಬಾರ್ದು. ಬನ್ನಿ, ಡೈರೆಕ್ಟ್ ಆಗಿ ಬಂದು ಮಾಡ್ಬಿಟ್ಟು ಹೋಗ್ಬೇಕು. ಈ ಥರ ಕಳ್ತನ ಮಾಡ್ಬಿಟ್ಟು ಹಿಂದ್ಗಡೆಯಿಂದ ಚೂರಿ ಹಾಕೋದು ಬೇಡ. ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಅವರು ಕರ್ನಾಟಕ ದುಡಿಮೆ ಮಾಡೋರು. ಅವ್ರೂ